ಎಸ್. ಹಾಯ್ ಎಲ್ರಿಗೂ ನಮಸ್ಕಾರ. ಆಲ್ರೌಂಡರ್ ಅಭಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮ್ಯಾಂಗೋ ಪಚ್ಚ, ಸುದೀಪ್ ಅವರ ಅಳಿಯ ಸಂಚಿತ್ ಸಂಜೀವ್ ಅವರ ಮೂವಿ ರಿಲೀಸ್ ಆಗಿದೆ. ಸೊ ಮೂವಿ ಹೆಂಗಿತ್ತು ಅಂತ ಹೇಳೋಕಂತಾನೆ ಬಂದಿರೋದು. ಸೊ ಮೊದಲನೇದಾಗಿ ನನ್ನ ಜೊತೆಗೆ ಇದ್ದಾರೆ ನನ್ನ ಫ್ರೆಂಡ್ ವಾಗೀಶ್ ಅವರು. ಸೊ ವಾಗಿ, ಫಿಲಂ ಹೇಗ ಅನಿಸ್ತು? ಅಭಿ, ನಾನ್ ನೋಡಿರೋ ಫಿಲಂ ಪ್ರಕಾರ ಹಾ 1.5 hour ಫಿಲಿಂ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೇಕಾಗಿತ್ತು ಅಂತ ನನ್ನ ಒಂದು ಒಪಿನಿಯನ್. ಓಕೆ, ಅದನ್ ಬಿಡು, ಅದು ಆಮೇಲೆ ಲಾಸ್ಟ್ ಹೇಳೋಣಂತೆ. Okay. ಬಟ್ ಮೂವಿಲಿ ಸಂಚಿತ್ ಅವರ ಆಕ್ಟಿಂಗ್ ಆಗ್ಲಿ ಅಥವಾ ಫಿಲಂ ಅಲ್ಲಿರೋ ಕಾನ್ಸೆಪ್ಟ್ ಆಗ್ಲಿ ಹೇಗಿತ್ತು? ಆಕ್ಟಿಂಗ್ ಅಂತ ಬಂದಾಗ ಆಕ್ಟಿಂಗ್ ಮಾತ್ರ ಆಸ್ ಇಟ್ ಈಸ್ ಕಿಚ್ಚ ಸುದೀಪ್ ಅವ್ರನ್ನೇ ನೋಡ್ದಂಗ ಆಯ್ತು ನಮ್ಗೆ. ಹಾ ಹೊಸ ಆಕ್ಟರ್ ತರ ನನಗೆ ಕಾಣ್ಲಿಲ್ಲ. ಓಕೆ ಓಕೆನಾ? ಅಂಡ್ ಕೋ ಆಕ್ಟರ್ಸ್ ಕೂಡ ಒಳ್ಳೆ ಸ್ಕ್ರೀನ್ ಪ್ಲೇ ಕೂಡ ಮಾಡಿದ್ದಾರೆ. ಓಕೆ. ಆಕ್ಷನ್ ಮಾತ್ರ ಸಂಚಿತ್ ಅವ್ರದ್ದು ತುಂಬಾನೇ ಚೆನ್ನಾಗಿತ್ತು. ಸುಪ್ರಿಯಾ ಅನ್ವಿ ಪ್ರೊಡಕ್ಷನ್ ಅಂದ್ರೆ ಸುದೀಪ್ ಸರ್, ಪ್ರಿಯಾ ಮೇಡಮ್ ಅಂಡ್ ಸಾನ್ವಿ ಮೇಡಮ್, ಸೊ ಇವ್ರದೆಲ್ಲಾರು ಸೇರ್ಕೊಂಡು ಮಾಡ್ಕೊಂಡಿರಂತ ಸುಪ್ರಿಯಾ ಅನ್ವಿ ಪ್ರೊಡಕ್ಷನ್. ಇದ್ರಲ್ಲಿ ಕೂಡ ನನಗೆ ಅನ್ಸ್ದಂಗೆ ಎಲ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಕ್ ಹೋಗಿಲ್ಲ. ಸೊ ಬಜೆಟ್ ವೈಸ್ ಅಲ್ಲಿಗೆ ಏನ್ ಬೇಕೋ ಮೇಡಮ್ ಅವ್ರ ಒಂದು ಇಂಟರ್ವ್ಯೂ ಹೇಳ್ದಂಗೆ ಫಿಲಮಿಗೆ ಏನ್ ಬೇಕೋ ಅದನ್ನ ಎಕ್ಸಾಕ್ಟ್ ಆಗಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಯಾವ್ದು ಓವರ್ ಆಗಿ ಹಾಕಕ್ ಹೋಗಿಲ್ಲ. ಅದನ್ ಬಿಟ್ರೆ ಮೂವಿ ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಇಂದ ಲಾಸ್ಟ್ ವರ್ಗುನು ತುಂಬಾ ಚೆನ್ನಾಗಿ ಮೂವಿ ಮೂಡ್ ಬಂದಿದೆ. ಸೊ ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ನೋಡಿ. ಅದ್ರ ಜೊತೆಗೆ ಇನ್ನು ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಅಣ್ಣ ತಮ್ಮನ ಸೆಂಟಿಮೆಂಟ್ ಆಗಿರ್ಲಿ, ಇದ್ರ ಬಗ್ಗೆ ಏನ್ ಅನಿಸ್ತು ವಾಗಿ ನಿನಗೆ? ಯಾವ್ದಬ್ಬಿ? ಸೆಂಟಿಮೆಂಟ್, ಅಣ್ಣ ತಮ್ಮನ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ. ಹೌದು, ಈಗಿನ ಜನರೇಷನ್ ಗೆ ಯಾರೇ ಆಗ್ಲಿ ಸ್ವಂತ ಅಣ್ಣ ತಮ್ಮನ್ನೇ ನಂಬಲ್ಲ. ಅದನ್ನೇ ಆ ಥೀಮ್ನೇ ಈ ಫಿಲಿಂ ಅಲ್ಲಿ ಹೇಳಿದ್ದಾರೆ. ಯಾವ ತರ ಅಂದ್ರೆ ಇಲ್ಲಿ ರಿವೀಲ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲ ಆಡಿಯನ್ಸ್ ಕೂಡ ಥಿಯೇಟರ್ ಗೆ ಹೋಗಿ ನೋಡ್ಬೇಕಂತಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾನ್ಸೆಪ್ಟ್ ವೈಸ್ ಕತೆ ಹೇಗ ಅನಿಸ್ತು? ಕಾನ್ಸೆಪ್ಟ್ ಬಂದ್ಬಿಟ್ಟು ಫಿಲಿಂ ನ ಓಕೆ ಫಾರ್ ಒನ್ ಟೈಮ್ ಅಂತ ನನ್ನ ಒಪಿನಿಯನ್. ಇನ್ ಮಿಕ್ಕಿದ್ ನೀವ್ ಹೇಳ್ಬೇಕು. ನನಗೆ ಫಿಲಂ ತುಂಬಾ ಇಷ್ಟ ಆಯ್ತು. ಸೊ ಒಂದು ಬೇಜಾರ್ ಏನಪ್ಪಾ ಅಂದ್ರೆ ಈ ಮೂವಿ ಕೇವಲ 1 ಗಂಟೆ 35 ನಿಮಿಷ ಅಷ್ಟೇ ಇದೆ. ಲೈಕ್ ಏನಂದ್ರೆ 1 ಗಂಟೆ 35 ಅದ್ರ ಬದಲು 2 ಗಂಟೆ 10 ನಿಮಿಷನೋ ಹಿಂಗಾಗಿದ್ರೆ ತುಂಬಾ ಒಳ್ಳೆ ಫಿಲಂ, ತುಂಬಾ ಮಜಾ ಬರುತ್ತೆ. ಎಲ್ಲೂ ಬೋರ್ ಹೊಡೆಯಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್. ಲಾಸ್ಟಿಗೆ ಡಾಲಿ ಅವರ ಒಂದು ಕ್ಲಿಪಿಂಗ್ಸ್ ಇದೆ, ಲೈಕ್ ಎಂಟ್ರಿ ಇದೆ, ಅದು ಕೂಡ ಮಸ್ತ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಆ ಡಾಲಿ ಎಂಟ್ರಿಯಿಂದ ಬಂದು ಇನ್ನೊಂದ್ ಸ್ವಲ್ಪ ಅರ್ಧ ಹೋಗ್ಬಿಟ್ಟಿದ್ರೆ ಫಿಲಂ ಇಲ್ಲೇ ಮುಗಿಸ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರೋದು. ಆ ಕ್ಯೂರಿಯಾಸಿಟಿನೂ ಲೈಕ್ ಸಂಚಿತ್ ಅವ್ರಿಗಾಗ್ಲಿ, ಇದು ಫಸ್ಟ್ನೇ ಮೂವಿ ಅನ್ನೋ ಇದ್ರಲ್ಲಿ ಏನಿಲ್ಲ, ಇನ್ನು ಬೆಟರ್ ಆಗ್ಬೋದಿತ್ತು. ಏನಪ್ಪಾ ಇಷ್ಟು ಬೇಗ ಮುಗೀತಲ್ಲ ಫಿಲಮ್, ಹೋಗಿದ್ದು ಗೊತ್ತಾಗ್ಲಿಲ್ಲ, ಬಂದಿದ್ದು ಗೊತ್ತಾಗ್ಲಿಲ್ಲ ಆ ಟೈಮು. ಬಟ್ ಅದ್ಭುತವಾಗಿರೋಂತ ಒಂದು ಮೂವಿನ ಇನ್ನೊಂದ್ ಸ್ವಲ್ಪ ಈಗ ಲೈಕ್ ಅಂದ್ರೆ ನಾವು ಮೊನ್ನೆ ಪೆದ್ದಿಗೆ ಹೋಗ್ಬೇಕು ಅನ್ಕೊಂಡ್ವಿ. ಬಟ್ ಕಾರಣಾಂತರದಿಂದ ಲೈಕ್ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿ ನಾವು ಪೆದ್ದಿ ಫಿಲಮಿಗೆ ಹೋಗ್ಲಿಲ್ಲ. ಅದ್ರ ಬದಲು ಅದ್ರದ್ದು ರಿವ್ಯೂ ಮಾಡೋ ಬದಲು ನಮ್ದೇ ಕನ್ನಡ ಫಿಲಂನ ಫಸ್ಟ್ ಆ ಫಿಲಮಿನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಹೆಂಗೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೀವಿ. ಸೊ ಫಿಲಂ ತುಂಬಾ ಚೆನ್ನಾಗಿದೆ. ಸಾಂಗ್ ವೈಸ್ ಆಗಿರ್ಬೋದು ಅಥವಾ ಆಕ್ಷನ್ ವೈಸ್, ಫೈಟ್ ಸೀನ್ಸ್ ಗಳು, ಮೈಸೂರ್ನ ತೋರಿಸಿರೋ ರೀತಿ 2002ರಿಂದ 2022ವರೆಗೂ ಒಂದೊಳ್ಳೆ ಅಚ್ಚುಕಟ್ಟಾದ ಪ್ರೊಡಕ್ಷನ್ ಕಡೆಯಿಂದ ಅಚ್ಚುಕಟ್ಟಾದ ಫಿಲಂ ಬಂದಿದೆ. ಎಲ್ಲೂ ದುಂದು ವೆಚ್ಚ ಇಲ್ಲ, ಎಲ್ಲೂ ಆಡ್ ಆನ್ ಕಾಮಿಡೀಸ್ ಗಳಾಗ್ಲಿ ಅಥವಾ ಇರ್ಲೇಬೇಕು ಅನ್ನೋಕೆ ತುಂಬಾ ಆಕ್ಟರ್ಸ್ ಗಳನ್ನಾಗ್ಲಿ ಹಾಕೊಂಡಿಲ್ಲ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್. ಪ್ರತಿಯೊಬ್ರು ಆಕ್ಟಿಂಗ್ ಕೂಡ ಯಾಕಂದ್ರೆ ನಾವು ಇನ್ನೊಬ್ರು ಆಕ್ಟಿಂಗ್ ನ ಜಡ್ಜ್ ಮಾಡೋಷ್ಟು ದೊಡ್ಡವರೇನಲ್ಲ. ಮೂವಿಗೆ ಹೋಗಿದ್ದಾರೆ ಅಂದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿಯೊಬ್ಬರ ಕ್ಯಾರೆಕ್ಟರೈಸೇಷನ್ ಸೂಪರ್ ಆಗಿದೆ. ಕಾನ್ಸೆಪ್ಟ್ ವೈಸ್ ಫ್ರೆಶ್ ಆಗದೆ ಇದ್ರೂನು ತೋರಿಸಿರೋ ರೀತಿ ತುಂಬಾ ಚೆನ್ನಾಗಿದೆ. ಅಂಡ್ ಈ ಫಿಲಂಗೆ ಎ ಸರ್ಟಿಫೈಡ್ ನನಗೊಂಥರ ಬೇಜಾರು. ಬಿಕಾಸ್ ಯಾಕಂದ್ರೆ ಸಂಚಿತ್ ಅವರ ಮೊದಲನೇ ಫಿಲಂ ಆಗಿರೋದ್ರಿಂದ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರಿಗೂ ಅವ್ರನ್ನ ಅಕ್ಸೆಪ್ಟ್ ಮಾಡೋಂತ ಕೆಪಾಸಿಟಿ ಇದೆ. ಪ್ರೊಡಕ್ಷನ್ ವೈಸ್ ನೆಕ್ಸ್ಟ್ ಫಿಲಂ ಲೈಕ್ ಎಲ್ಲಾನು ಮಾಡ್ಕೊಂತ ಹೋಗಕ್ಕಾಗಲ್ಲ. ಸೂಪರ್, ಎಲ್ಲ ಯೂತ್ ನ ಕವರ್ ಮಾಡೋದ್ರಲ್ಲಿ ಫಿಲಂ ಗೆದ್ದಿದೆ. ಅಂಡ್ ಕಿಚ್ಚ ಸರ್ ಕೂಡ ಪ್ರೊಡಕ್ಷನ್, ಅವರು ಅಳಿಯ ಅಂದ್ಮೇಲೆ ನೋಡಿರ್ತಾರೆ. ಸೂಪರ್ ಆಗಿದೆ, ನಮಗೂ ಕೂಡ ತುಂಬಾ ಇಷ್ಟ ಆಯ್ತು. ಸೊ ನೀವು ಕೂಡ ಮ್ಯಾಂಗೋ ಪಚ್ಚ ರಿಲೀಸ್ ಆಗಿದೆ, ನಿಮ್ಮ ಹತ್ತಿರದ ಥಿಯೇಟರ್ ಅಲ್ಲಿ ಕನ್ನಡ ಫಿಲಮು ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಹೊಸ ತಳಿ ಬಂದಿದೆ, ಸಂಭ್ರಮಿಸೋಣ. ಸೊ ನಾವು ಹೊಸದಾಗಿ ಯೂಟ್ಯೂಬ್ಗೆ ಬಂದಿದ್ದೀವಿ, ನಮ್ಮನ್ನು ಹರಸಿ ಹಾರೈಸಿ. ಅಂಡ್ ಒಳ್ಳೆ ಫಿಲಮ್ಸ್ ಬಂದಾಗ್ಲ ನಾವು ಥಿಯೇಟರ್ಗೆ ಹೋಗಿ ನೋಡೋಣ. ಆಕ್ಚುಲಿ ನಾವಂತೂ ಹೋಗ್ತಾನೆ ಇರ್ತೀವಿ, ಬಟ್ ತುಂಬಾ ಚೆನ್ನಾಗಿ ಅನ್ಸೋ ಫಿಲಂನ ಮಾತ್ರ ನಾವು ರಿವ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ರಿವ್ಯೂ ಮೀನ್ಸ್ ನಮ್ಮ ಅಭಿಪ್ರಾಯನ ಹೇಳ್ಬೇಕು ಅಂತೇಳಿ. ಓಕೆ,
ಲೆಟ್ಸ್ ಹೋಗಿ ವಾಚ್ ಮಾಡಿ ಅಷ್ಟೇ. ಲೈಕ್ ಪೆದ್ದಿಂದ ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಬಟ್ ಪೆದ್ದಿ ನಮ್ಮ ಊರಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ. ಸೊ ಕನ್ನಡ ರಿಲೀಸ್ ಆಗಿಲ್ಲ ಅಂದ್ಮೇಲೆ ನಮ್ಗೆ ಅರ್ಥ ಆಗಲ್ಲ, ನಾವು ಹೋಗಿ ನೋಡಲ್ಲ ಅಷ್ಟೇ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಹೋಗಿ ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ಇಷ್ಟೇ ಅಭಿ, ನಮ್ಮ ಕನ್ನಡ ಸಿನಿಮಾನ ಫಸ್ಟ್ ಪ್ರಿಫರೆನ್ಸ್ ಆಗಿ ಇಟ್ಕೊಳ್ಳಿ, ನಮ್ಮ ಸ್ಯಾಂಡಲ್ವುಡ್ ನ ಬೆಳೆಸಿ. ಎಲ್ಲರೂ ಮೊದಲನೇದಾಗಿ ಮ್ಯಾಂಗೋ ಪಚ್ಚಿ ಫಿಲಿಂ ನೋಡಿ, ಆಮೇಲೆ ಬೇಕಿದ್ರೆ ಪೆದ್ದಿ ನೋಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಈ ರಿವ್ಯೂಗಳು ಇನ್ಮೇಲಿಂದ ನಾವು ಹೊಸದಾಗಿ, ಲೈಕ್ ಸಂಚಿತ್ ಅವರು ಹೊಸ ತಳಿ, ಸೊ ಅದೇ ರೀತಿ ಹೊಸ ತಳಿಯಾಗಿ ನಾವು ಬರ್ತಾ ಇದೀವಿ. ನೋಡಿ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ನಮ್ಮನ್ನು ಸಪೋರ್ಟ್ ಮಾಡಿ. ಜೈ ಕನ್ನಡ. ಸಪೋರ್ಟ್ ಮಾಡ್ಲಿಕ್ಕೆ ಆಲ್ರೌಂಡರ್ ಅಭಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್